ರಾಷ್ಟ್ರಕವಿ ಕುವೆಂಪು ಅವರ ಜೀವನ ಸಂದೇಶಗಳು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿದೀಪವಾಗಿವೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮೇಗೌಡ ಅಭಿಮತ. ಸಾಮಾಜಿಕ ಕಟ್ಟುಪಾಡುಗಳು ಹಾಗೂ ಮೌಢ್ಯದ ವಿರುದ್ಧ ತಮ್ಮ ಬರವಣಿಗೆಯ ಮೂಲಕ ಸಾಮಾಜಿಕ ಸಂದೇಶ ನೀಡಿದ ರಾಷ್ಟ್ರಕವಿ ಕುವೆಂಪು ಅವರು ಪೌರೋಹಿತಶಾಹಿ ವ್ಯವಸ್ಥೆ ವಿರುದ್ಧ ಸಂಘರ್ಷ ನಡೆಸಿದರು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಮ್ಮೇಗೌಡ ಹೇಳಿದ್ದಾರೆ. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಮರಡಿಲಿಂಗೇಶ್ವರ ಸುಕ್ಷೇತ್ರದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವಿಶ್ವ ಮಾನವ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 3 ಗಣ್ಯರನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಸಾಮಾಜಿಕ ಕಂದಾಚಾರಗಳು, ಮೌಢ್ಯಗಳು, ಜಾತಿ ಪದ್ಧತಿ, ಸಾಮಾಜಿಕ ಅಸಮಾನತೆಗಳು ಹಾಗೂ ಶ್ರೇಣೀಕೃತ ವ್ಯವಸ್ಥೆಯ ವಿರುದ್ಧ ಹೋರಾಟ ನಡೆಸಿ ವೈಚಾರಿಕ ಕ್ರಾಂತಿಯ ಮೂಲಕ ಜಾತಿ ಮತಗಳಿಂದ ಮುಕ್ತವಾದ ಸಮಾಜದ ನಿರ್ಮಾಣಕ್ಕೆ ತಮ್ಮ ಬರವಣಿಗೆಯ ಮೂಲಕ ಸಂದೇಶ ನೀಡಿದ ರಾಷ್ಟ್ರಕವಿ ಕುವೆಂಪು ಅವರು ನುಡಿದಂತೆ ನಡೆದುದಲ್ಲದೆ ತಾವು ಪ್ರತಿಪಾದಿಸಿದ ವೈಚಾರಿಕ ಕ್ರಾಂತಿಯನ್ನೇ ತಮ್ಮ ಜೀವನದ ಉಸಿರನ್ನಾಗಿಸಿಕೊಂಡು ಸರಳವಾಗಿ ಜೀವನ ನಡೆಸಿದ್ದಾರೆ. ನಾಗರಿಕ ಸಮಾಜದಲ್ಲಿ ವಾಸಿಸುವ ಎಲ್ಲಾ ಜಾತಿ ವರ್ಗಗಳ ಜನರು ಅಣ್ಣ ತಮ್ಮಂದಿರು, ಇವರಲ್ಲಿ ಯಾವುದೇ ಭೇದ ಭಾವ ಹಾಗೂ ಭಿನ್ನಮತವಿಲ್ಲ. ನಾವೆಲ್ಲರೂ ಒಂದು, ನಾವು ಭಾರತಾಂಬೆಯ ಪುತ್ರರು. ಜಾತಿ ಮತ ಪಥಗಳಿಂದ ಮುಕ್ತವಾದ ಸಮಾಜವನ್ನು ನಿರ್ಮಾಣ ಮಾಡಲು ನಾವೆಲ್ಲರೂ ಒಂದಾಗಿ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಜೀವನ ನಡೆಸಿ ಮನುಜ ಮತವೇ ವಿಶ್ವಪಥ ಎಂದು ಸಾರಿ ಪಂಚಮಂತ್ರಗಳು ಹಾಗೂ ಸಪ್ತಸೂತ್ರಗಳು ನಮಗೆ ಕೊಡುಗೆಯಾಗಿ ನೀಡಿರುವ ಕುವೆಂಪು ಅವರು ಕನ್ನಡ ಸಾಹಿತ್ಯಕ್ಕೆ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟ ಮಹನೀಯರಾಗಿದ್ದಾರೆ ಎಂದು ತಿಮ್ಮೇಗೌಡ ಹೇಳಿದ್ದಾರೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಪ್ರಾಸ್ತಾವಿಕ ಮಾತನಾಡಿ, ಯುಗದ ಕವಿ, ಜಗದ ಕವಿ ಎಂದೇ ಪ್ರಸಿದ್ಧವಾಗಿರುವ ರಾಷ್ಟ್ರಕವಿ ಕುವೆಂಪು ಅವರು ಆಡಂಬರದ ವಿವಾಹಗಳಿಗೆ ತಿಲಾಂಜಲಿ ನೀಡಿ ಮಂತ್ರ ಮಾಂಗಲ್ಯ ಹಾಗೂ ಸರಳ ಮದುವೆಗಳ ಪ್ರಯೋಜನವನ್ನ ಶ್ರೀಸಾಮಾನ್ಯರಿಗೆ ಮನವರಿಕೆ ಮಾಡಿಕೊಟ್ಟು ಅನ್ನದಾತ ರೈತನನ್ನ ಉಳುವ ಯೋಗಿ ಎಂದು ಗುಣಗಾನ ಮಾಡಿದ್ದಾರೆ. ಕನ್ನಡಾಂಬೆಯ ಹೆಮ್ಮೆಯ ಪುತ್ರರಾದ ನಾವು ನಮ್ಮಲ್ಲಿನ ಭಿನ್ನಮತವನ್ನ ಮರೆತು ಪರಸ್ಪರ ಒಂದಾಗಿ ಪ್ರೀತಿ ವಿಶ್ವಾಸಗಳಿಂದ ಜೀವನ ನಡೆಸಬೇಕು ಎಂಬ ಶಾಂತಿ ಮಂತ್ರದ ಸಂದೇಶ ನೀಡಿದ್ದಾರೆ. ಹಿಂದಿನ ದಿನಮಾನದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ನೀಡಿರುವ ಸಾಮಾಜಿಕ ಸಂದೇಶಗಳು ನೆಮ್ಮದಿಯ ಜೀವನಕ್ಕೆ ಹಾಗೂ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ದಾರಿದೀಪವಾಗಿವೆ ಎಂದು ಹೇಳಿದ್ದಾರೆ. ಮೈಸೂರು ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕ ಡಾ ಗಂಗಾಧರ ಶೆಟ್ಟಿಯವರು ಕುವೆಂಪು ಅವರ ಜೀವನ ಸಂದೇಶಗಳು ಹಾಗೂ ಸಾಮಾಜಿಕ ಮೌಲ್ಯಗಳನ್ನು ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಗತಿಪರ ಕೃಷಿಕರಾದ ನಿಂಗೇಗೌಡ, ರಂಗಭೂಮಿ ಕಲಾವಿದ ಮಹದೇವಗೌಡ ಹಾಗೂ ಸಾಮಾಜಿಕ ಹೋರಾಟಗಾರ ಕಡೆ ಹೆಮ್ಮಿಗೆಯ ಕೆಆರ್ ವೆಂಕಟೇಶ್ ಅವರಿಗೆ ಕಾಯಕ ಯೋಗಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರಾಂಶುಪಾಲ ಎಲ್ ಮಲ್ಲಿಕಾರ್ಜುನ ಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕುವೆಂಪು ಅವರು ಶ್ರೇಷ್ಠ ಕಾದಂಬರಿಗಳಾದ ಕಾನೂನು ಹೆಗ್ಗಡತಿ, ಸುಬ್ಬಮ್ಮ ಹಾಗೂ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯನ್ನ ವಿದ್ಯಾರ್ಥಿಗಳು ಓದುವ ಜೊತೆಗೆ ಕುವೆಂಪು ಅವರ ಸಾಹಿತ್ಯದ ಬಗ್ಗೆ ತಿಳಿದುಕೊಂಡು ಸರಳವಾಗಿ ಜೀವನ ನಡೆಸಿ ನಾಗರಿಕ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕು ಎಂದು ಮನವಿ ಮಾಡಿದರು. ಕೃಷ್ಣರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಕೆಎಸ್ ಸೋಮಶೇಖರ್, ಕೆಆರ್ ನೀಲಕಂಠ, ಬಳ್ಳೆಕೆರೆ ಮಂಜುನಾಥ್, ತಾಲೂಕಾ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಲ್ಎಸ್ ಧರ್ಮಪ್ಪ, ಶಿಕ್ಷಣ ಇಲಾಖೆ ನೌಕರರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸಿಂದಘಟ್ಟ ನಾಗೇಶ್, ಜನಪದ ಗಾಯಕ ರವಿ ಶಿವಕುಮಾರ್, ಪತ್ರಕರ್ತ ಕಾಡುಮೆಣಸು ಚಂದ್ರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಸಿಟಿ ಚೆನ್ನೇಗೌಡ, ಕಟ್ಟೆ ಮಹೇಶ್, ಶಾಲೆಯ ಉಪ ಪ್ರಾಂಶುಪಾಲ ಧನಂಜಯ ಕುಮಾರ್ ಹಾಗೂ ಬೋಧಕೇತರ ವರ್ಗದವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಶಿಕ್ಷಕರಾದ ಟಿವೈ ಅನಂತ ನರಸಿಂಹನ್, ಎಂಎಸ್ ಸುನೀಲ್ ಕುಮಾರ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಬ್ಯೂರೋ ರಿಪೋರ್ಟ್ ಡಾ ಕೆಆರ್ ನೀಲಕಂಠ, ಪ್ರಜಾಭವ ಟಿವಿ, ಕೃಷ್ಣರಾಜಪೇಟೆ. ಹಾಗಾಗಿ ಮಕ್ಕಳೇ, ನಾವು ಏನ್ ಕೆಲಸವನ್ನ ಮಾಡ್ತೀವೋ ಆ ಕೆಲಸಗಳು ಉಳಿತವೆ ಅಂತ ಹೇಳ್ತಾ, ಜೊತೆಗೆ ನೀವು ಮಕ್ಕಳೇ, ನೀವು ಯಾವತ್ತೂ ಕೂಡ ನೀವು ಇಲ್ಲಿ ಏನು ಇವತ್ತು ವಸತಿ ಶಾಲೆಯಲ್ಲಿ ಓದ್ತಾ ಇದ್ರೆ ನಿಜಕ್ಕೂ ನೋಡಿ ನೀವು ಪುಣ್ಯವಂತರು ಮಕ್ಕಳೇ. ನಿಮ್ಗೆ ಒಂದೇ ಕೊಡ್ತಾ ಇರೋದು ಏನಪ್ಪಾ ಅಂದ್ರೆ ಅಪ್ಪ ಅಮ್ಮನ ಬಿಟ್ಟು ದೂರ ಇದೀವಿ ಅನ್ನೋದಷ್ಟೇ, ನಿಮ್ಗೆ ಕುಟುಂಬ ಸದಸ್ಯರು ಬಿಟ್ಟಿರೋದಷ್ಟೇ ನಿಮ್ಗೆ ಕೊಡ್ತಾ ಇರೋದು. ನಿಮ್ಗೆ ಎಲ್ಲಾ ಸವಲತ್ತುಗಳು ಕೂಡ ವಸತಿ ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕ್ರಿಯಾಶೀಲ ಪ್ರಾಂಶುಪಾಲರು ಮಲ್ಲಿಕಾರ್ಜುನ ಸರ್ ಅವರು ಮತ್ತು ಎಲ್ಲ ಶಿಕ್ಷಕರಿಂದ ನಿಮಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೂಡ ನೀಡ್ತಾ ಇದ್ದಾರೆ ಮಕ್ಕಳೇ. ನೀವಾದ್ರೂ ಅಷ್ಟೇ, ನಿಮ್ಮ ತಂದೆ ತಾಯಿಗಳು ಏನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ನಿಮ್ಮ ಭವಿಷ್ಯನ ಉಜ್ವಲಗೊಳಿಸುವ ದೃಷ್ಟಿಯಿಂದ ನಿಮ್ಮನ್ನ ಈ ವಸತಿ ಶಾಲೆಗೆ ಕಳಿಸಿದ್ದಾರೆ. ಬಹಳ ದೂರದಿಂದ ನೀವು ಕಲಿಲಿಕ್ಕೆ ಬಂದಿದ್ರಿ ಮಕ್ಕಳೇ.
ನೀವು ಕೂಡ ಅಲ್ಲಿ ಕುಳಿತಿರೋ ಮಕ್ಕಳು ನಾಳೆ ದಿನ ಇಲ್ಲಿ ಕುಳಿತುಕೋಬೇಕು. ಮಲ್ಲಿಕಾರ್ಜುನ ಶಾಸ್ತ್ರದ ನಾಡಗೀತೆ ಅಂತ ಸಾಹಿತ್ಯವನ್ನು ಕೊಟ್ಟಂತ ಸಾಹಿತ್ಯಾಭಿಮಾನಿಗಳನ್ನ ನಾವು ಗುರುತಿಸ್ತಾ ಇದೀವಿ. ಹಾಗೆ ಇವತ್ತು ಸುಮಾರು 50 ಪೌರಾಣಿಕ ನಾಟಕಗಳನ್ನ, ಆ ಪೌರಾಣಿಕ ನಾಟಕಗಳಲ್ಲಿ ವಿಭಿನ್ನ ಪಾತ್ರಗಳನ್ನ, ಶ್ರೀಕೃಷ್ಣನ ಪಾತ್ರ ಇರ್ಬೋದು, ಅಭಿಮನ್ಯುವಿನ ಪಾತ್ರ ಇರ್ಬೋದು, ಧರ್ಮರಾಯನ ಪಾತ್ರ ಇರ್ಬೋದು, ಆ ರಂಗಕಲೆನ ಉಸಿರಾಗಿಸಿಕೊಂಡಿರುವಂತವ್ರು ನಮ್ಮೂರಿನವ್ರೆ. ಅವರು ಕೂಡ ಎಚ್ ವಿ ಮಹಾದೇವೇಗೌಡರು ಅವರನ್ನು ಕೂಡ ಸನ್ಮಾನಿಸುವಂತ ಒಂದು ಸದಾವಕಾಶ ಮತ್ತೊಂದು ತಾವು ಉದ್ಯಮಿಗಳಾಗಿದ್ರು ಕೂಡ ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ರು ಕೂಡ ಕಿಕ್ಕೇರಿ ಹೋಬಳಿನಲ್ಲಿ ಆಗಲಿ ಕೇರ್ಪೇಟೆ ತಾಲೂಕು ಬೆಳೀತಾ ಅಲ್ಪ ಮಾನವನಾಗ್ಬಿಡ್ತಾನೆ. ಜಾತಿ, ಧರ್ಮ, ಲಿಂಗ, ಪ್ರದೇಶ, ಬಣ್ಣ, ಹೀಗೆ ಏನೇನೋ ತಾರತಮ್ಯ. ನೀವು ಹೇಳ್ತೀರಲ್ಲ, ಅವನು ಬೆಳ್ಳಗಿದ್ರೆ ಅವನ ಚಿರ್ಲೆ ಇದ್ದಂಗೆ, ಅವನ ಎತ್ತರಕ್ಕಿದ್ರೆ ಲಂಬು, ಅಷ್ಟು ಎತ್ತರ ಇರಬಾರ್ದು, ಸಣ್ಣಕ್ಕಿದ್ರೆ ಇನ್ನೊಂದು ಪದ, ಕಪ್ಪಗಿದ್ರೆ ಇನ್ನೊಂದು. ಒಟ್ಟು ಇವರು ಮೆಚ್ಚೋದು ಯಾವುದು ಇಲ್ಲಿಲ್ಲ ಹುಡುಕೋದು. ಅಂದ್ರೆ ಇದು ನಾನು ತುಂಬಾ ಸರಳವಾಗಿ ಹೇಳ್ತಾ ಇದ್ದೀನಿ. ವಿಶ್ವಮಾನವ ಅಂತಂದ್ರೆ ಮಕ್ಕಳೇ ಇದು ಎಂದಿನ ಕಥೆ ಆಯ್ತು. ಆದ್ರೆ ಈಗ ಕೆಲವರು ಹೇಳ್ತಾರೆ ಪ್ರಸ್ತುತದಲ್ಲಿ ಏನು ಅಂತ ಹೇಳಿದ್ರೆ, ಈ ಜನ್ಮದಲ್ಲಿ ಗಂಡ ಹೆಂಡತಿರು ಯಾರಾಗ್ತಾರೆ ಅಂತ ಹೇಳಿದ್ರೆ, ಇಂದಿನ ಜನ್ಮದಲ್ಲಿ ಯಾರು ಶತ್ರುಗಳಾಗಿರ್ತಾರೋ ಅವರು ಈ ಜನ್ಮದಲ್ಲಿ ಗಂಡ ಹೆಂಡತಿರಾಗ್ತಾರೆ ಅನ್ನುವಂಥ. ನೋಡಿ, ಕೆಲವು ಮನೆಗಳಲ್ಲಿ ಗಂಡನ ಕಂಡದಲ್ಲಿ ಒಂದು ಮಾತಿರ್ತಕ್ಕಂಥದ್ದು, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳ್ತಾರೆ. ಅಂದ್ರೆ ಋಣ ಅಂತ ಹೇಳಿದ್ರೆ ಯಾವುದೋ ಜನ್ಮದ ಒಂದು ಸಂಬಂಧ, ಸಾರ ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ. ಋಣಾನುಬಂಧ ರೂಪೇಣ ಪಶು ಅಂದ್ರೆ ಯಾವ್ದಾದ್ರು ಪ್ರಾಣಿಗಳು ನಮ್ಮ ಮನೆಗೆ ಬರ್ತವೆ ಅಂತ ಹೇಳಿದ್ರೆ ಯಾವುದೋ ಒಂದು ಜನ್ಮದ ಸಂಬಂಧ ಇರ್ತದೆ ಅನ್ನುವಂಥದ್ದು. ಪಶು ಪತ್ನಿ ಅಂತ ಹೇಳಿದ್ರೆ ಹೆಂಡತಿಯ ಸಂಬಂಧನೂ ಅಷ್ಟೇ. 100 ಜನ ಹುಡುಗರನ್ನ ಹುಡುಗಿಯರನ್ನ ನೋಡಿದ್ರು ಕೂಡ ಅವರೇ ಯಾಕೆ ಮದುವೆ ಆಗ್ತದೆ ಅಂತ ಹೇಳಿದ್ರೆ ಯಾವುದೋ ಒಂದು ಋಣಾನುಬಂಧ ಅಂತಾನೆ ಹೇಳ್ತಕ್ಕಂಥವ್ರು ಜನಿಸ್ತಕ್ಕಂಥದ್ದು ಆ ನಾಡಿನ ಪುಣ್ಯದ ಫಲದಿಂದ ಅಂತ ಹೇಳ್ತಾರೆ. ಮತ್ತೆ ಒಂದು ಮಾತಿದೆ ನಮ್ಮಲ್ಲಿ, ಕವಿಗೆ ಕವಿ ಮುನಿಬೊಮ್ಮ ಅನ್ನುವಂಥದ್ದು. ಅಂದ್ರೆ ಒಬ್ಬ ಕವಿಯನ್ನ ಕಂಡ್ರೆ ಮತ್ತೊಬ್ಬ ಕವಿಗೆ ಆಗದೆ ಇರ್ತಕ್ಕಂಥದ್ದು. ಆದ್ರೆ ನೋಡಿ, ಕುವೆಂಪುವರ ವ್ಯಕ್ತಿತ್ವವನ್ನು ನೋಡಿ, ಅವತ್ತಿನ ಸಮಕಾಲೀನ ಕವಿಯಾಗಿದ್ದಂತ ಬೇಂದ್ರೆಯವರು ಹೇಳ್ತಾರೆ, ಯುಗದ ಕವಿಗೆ ಜಗದ ಕವಿಗೆ ಶಿಕೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯೆ ಬಾವದೀಟಿ, ಎದೆಯ ಬಿರಿಯೆ ಬಾವದೀಟಿ. ಓ ನೋಡಿದ್ರೆ ಸತ್ಯ ಹೇಳ್ತಾರೆ. ಆ 2 ಕಾದಂಬರಿಗಳ ಮಕ್ಕಳೇ, ಮಲೆಗಳಲ್ಲಿ ಮದುಮಗಳು ಒಂದು ಸರಿ ಇಟ್ಕೊಂಡ್ರೆ ಎಲ್ಲೋಗಿದೀವಿ ಅಂತ ಗೊತ್ತಾಗೋದಿಲ್ಲ. ಅಂದ್ರೆ ಅಷ್ಟು ಪಾತ್ರಗಳು ಬರ್ತವೆ. ಅದು ದೊಡ್ಡ ಕೃತಿ. ಅದು ಪಾತ್ರಗಳು ಎಷ್ಟು ಬರ್ತವೆ ಅಂತಂದ್ರೆ ನೆನ್ಪಿಟ್ಕೊಳಕ್ಕೆ ಆಗೋದಿಲ್ಲ. ಮತ್ತೆ ಹೆಸರುಗಳೆಲ್ಲ ಮಲ್ನಾಡು 5 ಎತ್ತರಕ್ಕೆ ಬೆಳಿ. ಸೊ ಯಾವ ರೀತಿ ಎತ್ತರಕ್ಕೆ ಬೆಳಿಬೇಕು? ವಿನಯದ ಜೊತೆ ಬೆಳಿಬೇಕು. ಕುವೆಂಪು ಅಂತಹ ರಾಮಾಯಣ ದರ್ಶನವನ್ನ ಕೆಲವರಿಗೆ ಓದ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಮಹಾಕಾವ್ಯ. ಅಂದ್ರೆ ಕಾವ್ಯಗಳ ಕಥೆ ಮುಗೀತು. ಪಂಪ ಭಾರತ, ರನ್ನ, ಅವರ ಪೊನ್ನ, ಜನ್ನ, ಕುಮಾರವ್ಯಾಸ ಇವರೆಲ್ಲ ಬರೆದ್ರು ಮಹಾಕಾವ್ಯಗಳನ್ನ. ಈ ಆಧುನಿಕ ಕಾಲದಲ್ಲಿ ಯಾರು ಬರೀಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಸ್ಥಿತಿಲಿದ್ದಾಗ ಕವಿ ಕುವೆಂಪು ಅದ್ಭುತ ಬರೀತಾರೆ ರಾಮಾಯಣ ದರ್ಶನವನ್ನ. ಅಂತ ಮಹಾನ್ ಕವಿ, ಜ್ಞಾನಪೀಠ ಪ್ರಶಸ್ತ ಕೃತಿ ವಿಜೇತ ಕವಿ ಗುರುಗಳಿಗೆ ಹೇಳ್ತಕ್ಕಂಥ ಎಷ್ಟೇ ದೊಡ್ಡ ವ್ಯಕ್ತಿಗಳನ್ನು ರೂಢಿಸ್ಕೊಳ್ತೀರಾ ನೋಡೋಣ. ಕುವೆಂಪು ರೂಢಿಸ್ಕೊಂಡಿದ್ರು. ಯಾಕಂದ್ರೆ ವಿನಯ ವಿದ್ಯೆ ಭೂಷಣ ಅಂತ. ವಿನಯ ಇದ್ರೇನೆ ಆ ವಿದ್ಯೆಗೆ ಅರ್ಥ. ಅಂತ ಮಾಡಿನಲ್ಲಿ ಒಂದು ಮಾಡಿ ಅನ್ನೋದು ಇಲ್ಲವೇ ಇಲ್ಲ. 3 ಕೊಠಡಿಗಳ ಒಂದು ಮನೆ ಇವತ್ತು ಸಾಮಾನ್ಯವಾಗಿ ಸಣ್ಣದಾಗೂ ಹಳ್ಳಿನಲ್ಲೂ ಕಟ್ಕೊಂಡ್ಬಿಟ್ಟಿದ್ದಾರೆ ಈಗ. ಸೊ ಅಂದ್ರೆ ಮೈಸೂರು ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಿದ್ದವರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಸಾಹಿತ್ಯ ಕ್ಷೇತ್ರದಲ್ಲಿ
ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿ ಕತೆ ಕಾದಂಬರಿ